ಅಷ್ಟೇಕೆ ಅವಸರ ಅರವಿಂದ್? ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗಾಗಿ. ನಿಮ್ಮ ಹೃದಯದ ಅಂದಿರದಲ್ಲಿ ಶಾಶ್ವತವಾಗಿರಲು ಪನೆದೊಡ್ಡಿದೆ ಈ ನನ್ನ ಮನ. ಮೇಲಾಗಿ ಈ ವಿಷಯಕ್ಕೆ ಭಯಪಡಲು ಕಾರಣವೇ ಇಲ್ಲ. ಯಾಕಂದ್ರೆ ನೀವು ನನ್ನ ತಾಯಿಯ ತಮ್ಮ, ಅಂದ್ರೆ ನನ್ನ ಸೋದರ ಮಾವ ಅಲ್ವಾ? ಎಂದಾದ್ರೂ ನಾನು ನಿಮ್ಮವಳೇ ಅಲ್ವಾ? ಅಂಬಿಕಾ, ಆ ಬ್ರಹ್ಮ ಬರಹದಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಎಂಬ ಗಂಟು ಗಟ್ಟಿ ಆಗಿರಬೇಕು. ಅಂದಾಗ ಮಾತ್ರ ನಮಗೆ ಯಾವ ಗಂಡಾಂತರೂ ಬರುವುದಿಲ್ಲ. ನಮ್ಮ ಗುರಿ ಮುಟ್ಟುವ ತನಕ ನಮ್ಮ ಹೆತ್ತವರಿಗೆ ಮಾತ್ರ ಒಂದು ವಿರುದ್ಧವಾಗಿ ನಡೆಯಬಾರದು. ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ಅರವಿಂದ್. ನನ್ನ ಹೆತ್ತಪ್ಪ ನನ್ನ ಮನಸ್ಸಿಗೆ ನೋವಾಗದಂತೆ ಎಂದು ನಡೆದುಕೊಂಡಿಲ್ಲ. ನನ್ನ ತಾಯಿ ತೀರ್ಕೊಂಡು ಹೋದ್ಮೇಲೆ ಅಂದಿನಿಂದ ಇಂದಿನವರೆಗೂ ಮುದ್ದಾಗಿ ಬೇಯಿಸಿ ನನ್ನ ವಿದ್ಯೆ ಕಲಿಸಿ ನನ್ನ ಮನಗಿದ್ದವರ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾರೆ. ನಿಮ್ಮನ್ನು ಒಪ್ಪುವರೆಂಬ ನಂಬಿಕೆ ನನ್ನಲ್ಲಿದೆ. ಒಂದು ವೇಳೆ ನಿಮ್ಮಪ್ಪ ಒಪ್ಪದ ಹೋದರೆ? ನೋಡಿ ಅರವಿಂದ್, ಕೆಟ್ಟದ್ದನ್ನ ನಾವು ಯಾವತ್ತೂ ಬಯಸಬಾರದು ಅರವಿಂದ್. ಒಳ್ಳೆಯದನ್ನೇ ಬಯಸಬೇಕು. ಅಂದಾಗಲೇ ಮಾತ್ರ ಆ ದೇವರು ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಒಂದು ವೇಳೆ ನನ್ನ ಹೆತ್ತಪ್ಪ ನಮ್ಮ ಪ್ರೀತಿಯನ್ನು ಒಪ್ಪದಿದ್ರಿ ನನ್ನ ಪ್ರಾಣದ ಹರಿವುದನ್ನು ನಿಮ್ಮ ಬಹಳ ಸಂಗಾತಿ ಆಗ್ತೀನಿ. ಇದಕ್ಕೆ ಶಿವನ ಸಾಕ್ಷಿ ಮಾಡೇ ಹೇಳಿದೆ. ಈ ಮಾತು ನನ್ನ ಕನಸಿನಲ್ಲಿಯೂ ಇಲ್ಲ. ನನ್ನ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವೆ. ಒಂದು ದಿನ ನೋಡಲು ಹೋದರೆ ನಾನು ಉಪವಾಸ ಮಲಗುತ್ತೇನೆ. ಉಂಡರೂ ಅದು ವಿಷವಾಗುತ್ತದೆ. ಹೊರತು ಮಲಗಿದರೆ ಆಕಾಶವು ತಲೆ ಕಳಿಸಿ ಬಿದ್ದಂತಾಗುತ್ತದೆ. ನಿನ್ನನ್ನು ಬಿಟ್ಟು ಇರಲಾರೆ. ಇದ್ದರೆ ನಿನ್ನ ಜೊತೆಯಲ್ಲಿ ಇರುತ್ತೇನೆ, ಸತ್ತರೂ ನಿನ್ನ ಜೊತೆಯಲ್ಲೇ ಸಾಯುತ್ತೇನೆ. ನಾನು ಅಷ್ಟೇ ಅರವಿಂದ್. ಈ ದೇಹದ ದೇವರೇ ನೀವೆಂದು ತಿಳಿದುಕೊಂಡಿದ್ದೇನೆ. ಈಗ ನಾವಿಬ್ಬರು ಮಾನಸಿಕವಾಗಿ ಸತಿಪತಿಗಳಾಗುವುದೇ ಒಳ್ಳೆಯದು. ಹೆತ್ತವರ ಒಪ್ಪಿಗೆ ಪಡೆದರೆ ಸಾಕು. ಬದುಕೆಂಬ ದೋಣಿಯಲ್ಲಿ ನಗ್ನಗ್ತಾ ಸಾಕಿದ್ರೆ ಅದೇ ನಮಗೆ ಸ್ವರ್ಗ ಅಲ್ವಾ? ಸ್ವರ್ಗ, ಶ್ರೀಮಂತವು, ಇದು ಎಲ್ಲವೂ ಯಾವುದು ಬೇಡ. ನಿನ್ನ ಪವಿತ್ರವಾದ ಗುಣ, ನಿನ್ನ ದಿನ ಗುಣಮುಂದ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು. ಅರವಿಂದ್, ನನ್ನನ್ನು ತುಂಬಾ ವರ್ಣಿಸ್ತಾ ಇದ್ದೀರಾ. ಯಾಕೆ ಅಷ್ಟೊಂದು ರೂಪವಸೆ ನಾನು? ಅವು ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೇನಕಿ, ತೃಣ ಸಮಾನ. ಆ ಬ್ರಹ್ಮ ಬಹಳ ಬುದ್ಧಿವಂತ ನೋಡುತ್ತಾನೆ. ನಿನ್ನನ್ನು ತಿದ್ದಿ ತೀಡಿ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದ ಬಟ್ಲವನ್ನು ಹಿಡಿದುಕೊಂಡು ತಿರುಗಿದರೂ ನಿನ್ನಂತ ಗುಣವತಿ ಸಿಗಲು ಬಲು ಕಷ್ಟ. ನೀನು ಅಪ್ಪಟ ಚಿನ್ನ. ಆ ಚಿನ್ನದ ಬೆಲೆ ಎಂದಾದರೂ ತಿಳಿದುಕೊಳ್ಳಬೇಕಿದೆ. ಆ ಬಂಗಾರದ ಹರಿವಿಣಿಯನ್ನು ನನ್ನ ಹೃದಯದಲ್ಲಿ ಭದ್ರವಾಗಿಟ್ಟುಕೊಂಡಿರುವೆ. ಮತ್ತೆ ಯಾರಾದ್ರೂ ಕದ್ಬಿಟ್ಟಾರು ಜೋಕೆ ಅರವಿಂದ್? ಹುಚ್ಚಿ, ಕಲಿ ಅನ್ನೋದು ಬೇರೆಯವರ ವಸ್ತು ತಿಳಿದುಕೊಂಡಿರುವೆಯ? ನಿನ್ನ ಪ್ರತಿಬಿಂಬೆ ಮಾತ್ರ ಹೊರಗಡೆಗಿರಬಹುದು. ಆದರೆ ಅಂತರಂಗದ ಪ್ರೇಮ ನನ್ನ ಹೃದಯ ಮಂದಿರದಲ್ಲಿ ಗಟ್ಟಿಯಾಗಿದೆ. ಆಯ್ತು, ನಿಮ್ಮ ಆಸೆ ಬಹು ಬೇಗ ಈಡೇರಲೆಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅರವಿಂದ್, ನಮ್ಮ ತಂದೆಯವರು ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳಿ? ಹುಚ್ಚಿ, ನಿನ್ನ ತೂಕದಷ್ಟು ಚಿನ್ನವಂತ ಹೇಳು. ಓ ಮೈ ಗಾಡ್, ಅಷ್ಟೊಂದು ಚಿನ್ನನ? ಏನ್ ಅರವಿಂದ್ ನೀವು ಅಷ್ಟೊಂದು ಚಿನ್ನನ ನಾವು ಎಲ್ಲಿಂದ ತರಬೇಕು? ನಾವು ತುಂಬಾ ಬಡವರು ಅರವಿಂದ್. ಹುಚ್ಚಿ, ನೀನು ಮದುವಾದ ಮೇಲೆ ನಮ್ಮ ಮನೆಗೆ ಬಂದರೆ ಚಿನ್ನ ಬಂದಂತಲ್ಲವೇ? ಅಂದ್ರೆ ಅಂದ್ರೆ ಚಿನ್ನ ಬೇಕಾಗಿದೆ. ಚಿನ್ನ ಸುತ್ತಿ ಬಳಸಿ ಕವಿಗಳ ತರನೇ ಮಾತಾಡ್ತೀರಪ್ಪ. ಹೆಚ್ಚು ಹೊತ್ತು ನಿಮ್ ಮುಂದೆ ನಿಲ್ಲುವುದು ಬೇಡ. ಮತ್ತೆ ಯಾವ್ದಾದ್ರು ಕವನ ಕಟ್ಟಿದ್ರು ಕಟ್ಬೋದು. ಏನು ಕಟ್ಟಬಹುದೇನು? ಈಗಾಗಲೇ ಕವನ ಕಟ್ಟಿದಾಗಿದೆ. ಆಡುವ ಸಿರಿಕಂಠ ಬೇಕಾಗಿದೆ. ಆ ಕಂಠ ನೀನಾಗಬಹುದು. ಬನ್ನಿ ಮತ್ತೆ ಆಗ್ತದ.
ಅವಿರತ ಮಧುರ